ಬೆಂಗಳೂರಿನ ಮೆಟ್ರೋ ನಿಲ್ದಾಣದ ಅಕ್ಕಪಕ್ಕ ಜನ ಆತಂಕದಿಂದ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಮೆಟ್ರೋ ಸ್ಟೇಷನ್ ಅಂದ್ರ ಅಷ್ಟಕ್ಕೂ ಅಲ್ಲಾಗಿದ್ದಾದ್ರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಹೊಸಹಳ್ಳಿ ಮೆಟ್ರೋ ಬಳಿ ರಾಜಕಾಲುವೆ ತಡೆಗೋಡೆ ಕುಸಿತ. ರಾಜಕಾಲುವೆ ಪಕ್ಕದ ಪಾರ್ಕ್ ಗೋಡೆಯು ಬಿರುಕು. ರಾಜಕಾಲುವೆ ಸಮೀಪ ಆತಂಕದಲ್ಲೇ ಜನರ ಓಡಾಟ. ಒಮ್ಮೆ ದೃಶ್ಯ ನೋಡಿ, ಕುಸಿದಿರೋ ರಾಜಕಾಲುವೆಯ ಗೋಡೆ, ಇನ್ನೊಂದೆಡೆ ಬಿರುಕು ಬಿಟ್ಟ ಪಾರ್ಕ್ ಗೋಡೆ. ಪಕ್ಕದ ಸರ್ವಿಸ್ ರಸ್ತೆಗೆ ಬರಲು ಹರಸಾಹಸ ಪಡ್ತಿರೋ ಜನ. ಹೌದು, ಇದು ಹೊಸಹಳ್ಳಿ ಮೆಟ್ರೋ ನಿಲ್ದಾಣ ಸಮೀಪದ ರಾಜಕಾಲುವೆ. ವೆಸ್ಟ್ ಆಫ್ ಕಾರ್ ರಸ್ತೆ ಕಡೆ ಬರುವ ಮಾರ್ಗದಲ್ಲಿ ಖಾಸಗಿ ಕಾರ್ ಶೋರೂಮ್ ಮುಂಭಾಗದಲ್ಲಿರುವ ಈ ರಾಜಕಾಲುವೆ ಕುಸಿಯುತ್ತಿದೆ. ರಾಜಕಾಲುವೆ ತಡೆಗೋಡೆಗೆ ಅಂಟಿಕೊಂಡಂತೆ ಇರುವ ಬಿಬಿಎಂಪಿ ಪಾರ್ಕು ಹಾನಿಯಾಗಿ ಬಿರುಕು ಬಿಡುತ್ತಿದೆ. ಅಪಾಯದಲ್ಲೂ ಜನ ಸರ್ವಿಸ್ ರಸ್ತೆಗೆ ಬರೋಕೆ ಈ ರಾಜಕಾಲುವೆ ಸಮೀಪವೇ ಓಡಾಡ್ತಿದ್ದಾರೆ. ಕಾರ್ 90% ಇದೆ. ನೀವೇ ನೋಡ್ಬೇಕು, ಇಲ್ಲಿ ಕುಸಿಯೋ ಪ್ರಮಾಣ ಯಾವ ಥರ ಇದೆ ಅಂದರೆ ಭಯ ಆಗುತ್ತೆ ಸರ್. ನಮಗೆ ಇಲ್ಲಿ ಎಲ್ಲ ಕುಸಿತೋಗ್ಬಿಟ್ಟಿದೆ, ಅದು ಆ ಥರ ಪರಿಸ್ಥಿತಿ ಇದೆ. ಮಾಮೂಲಿ ಸಣ್ಣ ಮರಿ ಥರ ಇದು. ಒಂದ್ಸತಿ ಕುಸಿದ್ರೆ ಜನ ಏನಾರು ಬಿದ್ರಲ್ಲಿ ಎಷ್ಟು ಸಾವೇ ಆಗೋದು, ಏನು ಸಣ್ಣ ಪುಟ್ಟ ಏಟಂತೂ ಆಗಲ್ಲ. ಇಲ್ಲಿ ಜನ ತುಂಬ ಹೋಗ್ತಾರೆ, ಎಲ್ಲ ವಯಸ್ಸಾದವರು ಮತ್ತು ಲೇಡೀಸ್ಗಳು ತುಂಬ ಜನ ಬರ್ತಾರೆ. ಆಮೇಲೆ ಏನು ಇಲ್ಲಿ ಬರೋಕ್ಕೆ ವ್ಯವಸ್ಥೆನೇ ಸರಿ ಇಲ್ಲ. ದಯವಿಟ್ಟು ಇಲ್ಲಿ ಸ್ಥಳೀಕರು, ಈ ಅಧಿಕಾರಿಗಳು ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಬೇಗನೆ ಕೆಲಸ ಮುಗಿಸ್ಬೇಕಿದು. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಈ ರಾಜಕಾಲುವೆಗೆ ದುರಸ್ತಿ ಕಾರ್ಯ ಮಾಡಬೇಕೆಂದು ಜನ ಒತ್ತಾಯಿಸುತ್ತಿದ್ದಾರೆ. ಇದೇ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮಾಡುವ ಹಿನ್ನೆಲೆ ಡಿಮಾರ್ಟ್ಗೆ ಹೋಗುವ ಪಕ್ಕದ ಸರ್ವಿಸ್ ರಸ್ತೆಯನ್ನ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಜನ ಮುಖ್ಯ ರಸ್ತೆಯಲ್ಲಿಯೇ ವಾಹನಗಳನ್ನ ನಿಲ್ಲಿಸಿ ಟ್ರಾಫಿಕ್ ಮಾಡ್ತಿದ್ದಾರೆ. ವಿಜಯನಗರದಿಂದ ರಾಜಾಜಿನಗರ ಕಡೆ ಹೋಗುವ ವೇಳೆ, ಫ್ಲೈಓವರ್ ಹತ್ತುವ ವೇಳೆ ಬ್ಯಾರಿಕೇಡ್ ಹಾಕಿದ ರಸ್ತೆಯ ಪಕ್ಕದಲ್ಲಿಯೇ ವಾಹನಗಳನ್ನ ನಿಲ್ಲಿಸೋದ್ರಿಂದ ಟ್ರಾಫಿಕ್ ಆಗ್ತಿದೆ. ಇನ್ನು ಕುಸಿಯುತ್ತಿರುವ ರಾಜಕಾಲುವೆಯ ಪಕ್ಕದಲ್ಲಿಯೇ ಜನ ಕಷ್ಟಪಟ್ಟುಕೊಂಡು ಓಡಾಡ್ತಿದ್ದಾರೆ. ಇದ್ರೂ ಹೋಗ್ಬೇಕು, ಎದ್ರು ಹೋಗ್ಬೇಕು. ಏನು ರಾಜಕೀಯದವರು ಗೆದ್ದೇಳ್ತಾರೆ, ಸುಮ್ಮನೆ ಇರ್ತಾರೆ. ಅವ್ರಿಗೇನು ಅನ್ಸೋದೇ ಇಲ್ಲ. ಪಬ್ಲಿಕ್ ಹೆಂಗನ ಓಡಾಡಲಿ ಅಂತಾರೆ. ನಾವೇ ನೋಡ್ಕೊಂಡು ಮಾಡಬೇಕು. ತುಂಬ ರಿಸ್ಕೆ. ಗಾಡಿಗಳು ಅಡ್ಡ, ಬ್ಯಾರಿಕೇಡ್ಗಳು, ಈ ಮೋರಿ ಎಲ್ಲ ಈ ಥರ ಇರೋದು ತುಂಬ ಪ್ರಾಬ್ಲಮ್ ಜನಗಳಿಗೆ. ಹೊಸಹಳ್ಳಿ ಮೆಟ್ರೋ ನಿಲ್ದಾಣ ಮುಂಭಾಗ ಇರುವಂತಹ ರಾಜಕಾಲುವೆಯ ಬಳಿ ಇದ್ದೇನೆ. ಈ ರಾಜಕಾಲುವೆಯ ತಡೆಗೋಡೆ ಇದೀಗ ಹಂತ ಹಂತವಾಗಿ ಬಿರುಕು ಬಿಟ್ಟು ಈಗ ಕುಸಿತಾ ಇದೆ. ಅದರ ಪರಿಣಾಮ ಪಕ್ಕದಲ್ಲೇ ಇರುವಂತಹ ಪಾರ್ಕ್ಗೂ ಕೂಡ ಹಾನಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಒಂದು ಭಾಗದಲ್ಲಿ ಆ ಒಂದು ಪಾರ್ಕ್ನ ಗೋಡೆ ಕೂಡ ಈಗ ಡ್ಯಾಮೇಜ್ ಕೂಡ ಆಗಿದೆ. ಒಂದೊಮ್ಮೆ ಏನಾದರೂ ಅಲ್ಲಿ ಕುಸಿತ ಆಯಿತು ಅಂದರೆ ಪಾರ್ಕ್ಗೂ ಕೂಡ ಹಾನಿಯಾಗುತ್ತೆ. ಸೊ ಪಕ್ಕದಲ್ಲಿರುವಂಥ ಮರದ ರೆಂಬೆಗಳೇನಿದ್ದಾವೆ ಅದೆಲ್ಲವೂ ಕೂಡ ಹೊರಭಾಗಕ್ಕೆ ಬಂದಿದ್ದಾವೆ. ತಡೆಗೋಡೆ ಕುಸಿಯುವ ಹಂತಕ್ಕೆ ತಲುಪಿದೆ. ಅದರ ಜೊತೆಗೆ ಇದು ಈ ಭಾಗದಲ್ಲಿ ಈಗ ತಡೆಗೋಡೆಗೆ ಅಂತ ಹೇಳಿ ಸಪ್ರೇಟಾಗಿ ಏನು ಗೋಡೆಯನ್ನು ನಿರ್ಮಾಣ ಮಾಡಿರಲಿಲ್ಲ. ಹಾಗೆಯೇ ಖಾಲಿ ಸ್ಪೇಸನ್ನು ಇಲ್ಲಿ ಬಿಟ್ಟಿದ್ರು. ಈಗ ಈ ಭಾಗದಲ್ಲಿ ಒಂದಿಷ್ಟು ವೆಹಿಕಲ್ಸ್ಗಳನ್ನು ಪಾರ್ಕ್ ಮಾಡಲಾಗುತ್ತೆ. ಸೊ ಇಲ್ಲಿ ಕೂಡ ಏನಾದರೂ ಕುಸಿತ ಆದರೆ ವೆಹಿಕಲ್ಸ್ಗಳಿಗೂ ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನು ದುರಸ್ತಿಯನ್ನು ಮಾಡಿ ಮತ್ತೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದಿಷ್ಟು ಪಾದಾಚಾರಿಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜಕಾಲುವೆಯ ಒಂದು ಭಾಗದಲ್ಲಿ ತಡೆಗೋಡೆಯೇ ಇಲ್ಲ. ಅಲ್ಲಿಯೇ ಕಾರುಗಳನ್ನ ನಿಲ್ಲಿಸಲಾಗ್ತಿದೆ. ನಿಲ್ಲಿಸಿದ ಜಾಗದ ಮಣ್ಣು ನಿಧಾನಕ್ಕೆ ಕುಸಿಯುತ್ತಿದ್ದು ಅಪಾಯಕ್ಕೆ ಆಹ್ವಾನ ನೀಡ್ತಿದೆ. ಸ್ಥಳೀಯ ಇಂಜಿನಿಯರ್ಗಳು ಕುಸಿಯುತ್ತಿರೋ ರಾಜಕಾಲುವೆಗೆ ದುರಸ್ತಿ ಮಾಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.